ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ 2025ನೇ ಸಾಲಿನ ಸಾರ್ವತ್ರಿಕ ರಜೆಯ ಪಟ್ಟಿಯನ್ನು ಈಗ ಹೊರಡಿಸಲಾಗಿದೆ. ಸ್ನೇಹಿತರೆ, ಎಲ್ಲ ನೌಕರರಲ್ಲಿ ಗಮನದಲ್ಲಿ ಇದು ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ರಜಾ ದಿನಗಳು ಬಂದಿದೆ, ಯಾವ ದಿನಗಳಂದು ಯಾವ ಕಾರಣಕ್ಕೆ ರಜೆಯನ್ನು ನೀಡಲಾಗಿದೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ನೀವು. ನೋಡಿ, ಸರ್ಕಾರವು 2025ನೇ ಸಾಲಿಗೆ ಮಂಜೂರು ಮಾಡಿರುವ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯನ್ನು ಸಾರ್ವಜನಿಕ ಮಾಹಿತಿಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. ಇದರ ಜೊತೆಗೆ ನೋಡಿ, ಎರಡನೇ ಶನಿವಾರ ಮತ್ತು 4ನೇ ಶನಿವಾರ ಮತ್ತು ಭಾನುವಾರಗಳು ಹಾಗೂ ಈ ಕೆಳಕಂಡ ದಿನಗಳಂದು ರಜೆ ಇದ್ದಿರುತ್ತೆ. ಯಾವ ದಿನ ಅಂತಂದರೆ ನೋಡಿ, ಮೊದಲನೇದಾಗಿ 14/1/2025 ಮಂಗಳವಾರ ಉತ್ತರಾಯಣ ಪುಣ್ಯಕಾಲ, ಅದು ಮಕರ ಸಂಕ್ರಾಂತಿ ಹಬ್ಬಕ್ಕೆ. ಮತ್ತು 26 ಬುಧವಾರ, ಅದು ಮಹಾಶಿವರಾತ್ರಿ ಇರುತ್ತೆ. 26 ಫೆಬ್ರವರಿ 26 ಮತ್ತು ಮಾರ್ಚ್ 31 ಕುತುಬ್ ಎ ರಂಜಾನ್ ಇರುತ್ತೆ, ಸೊ ಅದಕ್ಕಾಗಿ ರಜೆ ಇರುತ್ತೆ. ಮತ್ತು ಏಪ್ರಿಲ್ 10ನೇ ತಾರೀಕು ಮಹಾವೀರ ಜಯಂತಿಯಾಗಿರುತ್ತೆ. ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಮತ್ತು ಏಪ್ರಿಲ್ 18 ಗುಡ್ ಫ್ರೈಡೆ. ಏಪ್ರಿಲ್ 30 ಬಸವ ಜಯಂತಿ. ಮತ್ತು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಹಾಗೂ ಜೂನ್ 7ನೇ ತಾರೀಕು ಬಕ್ರೀದ್. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. ಮತ್ತು ಆಗಸ್ಟ್ 27 ವಿನಾಯಕ ವ್ರತ ಆಗಿರುತ್ತೆ. ಸೆಪ್ಟೆಂಬರ್ 5 ಈದ್ ಮಿಲಾದ್. ಹಾಗೆ ಅಕ್ಟೋಬರ್ 1 ಮಹಾನವಮಿ ಅಂದರೆ ಆಯುಧ ಪೂಜೆ, ವಿಜಯದಶಮಿ ಆಗಿರುತ್ತೆ. ಮತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಅಕ್ಟೋಬರ್ 7ನೇ ತಾರೀಕು ಮಹರ್ಷಿ ವಾಲ್ಮೀಕಿ ಜಯಂತಿ ಇರುತ್ತೆ. ಮತ್ತು ಅಕ್ಟೋಬರ್ 20 ನರಕ ಚತುರ್ದಶಿ. 22 ಬಲಿಪಾಡ್ಯಮಿ ಅಂದರೆ ದೀಪಾವಳಿ ಹಬ್ಬ ಆಗಿರುತ್ತೆ. ಹಾಗೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮತ್ತು ಡಿಸೆಂಬರ್ 25 ಕ್ರಿಸ್ಮಸ್ ಆಗಿರುತ್ತೆ. ಒಟ್ಟು 19 ಸಾರ್ವತ್ರಿಕ ರಜೆಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದರಲ್ಲಿ ಕೆಲವೊಂದು ಹಬ್ಬಗಳು ಮಿಸ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಆ ಹಬ್ಬಗಳು ಯಾಕೆ ಇಲ್ಲಿ ಲಿಸ್ಟಲ್ಲಿ ಮಿಸ್ ಆಗಿದೆ ಅಂತಂದರೆ, ಅವು ಶನಿವಾರ, 2ನೇ ಶನಿವಾರ ಅಥವಾ 4ನೇ ಶನಿವಾರ ಅಥವಾ ಭಾನುವಾರದಂದು ಬಿದ್ದಿರ್ತಕ್ಕಂಥದ್ದು. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಈ ರಜಾ ಪಟ್ಟಿಯಲ್ಲಿ ಭಾನುವಾರಗಳಂದು ಬರುವ ಗಣರಾಜ್ಯೋತ್ಸವ ಆಗಿರ್ಬೋದು, ಯುಗಾದಿ ಹಬ್ಬ, ಮೊಹರಂ ಕಡೆ ದಿನ ಮತ್ತು ಮಹಾಲಯ ಅಮಾವಾಸ್ಯೆ ಹಾಗೂ 2ನೇ ಶನಿವಾರದಂದು ಬರುವ ಕನಕದಾಸ ಜಯಂತಿ ಈ ರಜೆ ಪಟ್ಟಿಯಲ್ಲಿ ನಮೂದಿಸಿಲ್ಲ. ಸಾರ್ವತ್ರಿಕ ರಜಾ ದಿನಗಳಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಡುತ್ತವೆ. ಕಚೇರಿಯ ಜರೂರು ಕೆಲಸವನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲಾಖಾ ಮುಖ್ಯಸ್ಥರುಗಳು ಸೂಕ್ತ ವ್ಯವಸ್ಥೆ ಮಾಡತಕ್ಕದ್ದು. ಈ ಪಟ್ಟಿಯಲ್ಲಿ ಸೇರಿಸಲಾಗಿರುವ ಮುಸಲ್ಮಾನ ಬಾಂಧವರ ಹಬ್ಬಗಳು ನಿಗದಿತ ದಿನಾಂಕದಂದು ಬೀಳದಿದ್ದರೆ, ಸರ್ಕಾರಿಯಲ್ಲಿ ಸೇವೆಯಲ್ಲಿರುವ ಮುಸಲ್ಮಾನ ಬಾಂಧವರಿಗೆ ನಿಗದಿತ ರಜೆಗೆ ಬದಲಾಗಿ ಹಬ್ಬದ ರಜೆಯನ್ನು ಮಂಜೂರು ಮಾಡಬಹುದು. ಹಾಗೆ ಇಲ್ಲಿ ನೋಡಿ, 3/9/2025 ಅದು ಕೈಲ್ ಮುಹೂರ್ತ. ದಿನಾಂಕ 18 ಅಕ್ಟೋಬರ್ 18ರಂದು ತುಲಾ ಸಂಕ್ರಮಣ ಹಾಗೂ ಡಿಸೆಂಬರ್ 5ರಂದು ಹುತ್ರಿ ಹಬ್ಬವನ್ನು ಆಚರಿಸಲು ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯಿಸುವಂತೆ ಸ್ಥಳೀಯ ಸಾರ್ವತ್ರಿಕ ರಜೆಯನ್ನು ಘೋಷಿಸಲಾಗಿದೆ. ಸೊ ಇದಿಷ್ಟು 2025 ವರ್ಷದಲ್ಲಿ ಬರ್ತಕ್ಕಂಥ ಸಾರ್ವತ್ರಿಕ ರಜೆಯ ಪಟ್ಟಿಯಾಗಿರುತ್ತೆ ಸ್ನೇಹಿತರೆ. ಸೊ ಇದೇ ರೀತಿ ಮತ್ತಷ್ಟು ಸರ್ಕಾರಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.